ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಇವತ್ತಿನ ವಿಡಿಯೋದಲ್ಲಿ ಆದಿ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ. ಯಾವ ರೀತಿ ಮಾಡೋದು, ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನೆಲಲ್ಲಿ ಸಾಕಷ್ಟು ಮುದ್ರೆಗಳ ವಿಡಿಯೋ, ಪ್ರಾಣಾಯಾಮದ ವಿಡಿಯೋ, ಇನ್ನೂ ತುಂಬಾನೇ ಯೂಸ್ಫುಲ್ ಆದಂತಹ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಫ್ರೀ ಇದ್ದಾಗ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಆದಿ ಮುದ್ರೆ, ಹುಟ್ಟುತ್ತಾನೆ ಈ ಮುದ್ರೆಯನ್ನ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಯಾಕೆ ಅಂದರೆ ನೋಡಿ, ಆದಿ ಮುದ್ರೆ ಹೇಗಿದೆ ಅಂದರೆ ನೋಡಿ, ಹೀಗೆ ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಕಿರುಬೆರಳಿನ ಬುಡಕ್ಕೆ ಹೀಗೆ ಇಡಬೇಕು. ಉಳಿದ 4 ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಬೇಕು. ತುಂಬ ಪ್ರೆಸ್ ಮಾಡಬಾರ್ದು, ಜಸ್ಟ್ ಲೈಟಾಗಿ ಮಾಡಬೇಕು. ನೋಡಿ ಹೀಗೆ ಹೀಗೆ ಈ ರೀತಿ ಮೇಲ್ಮುಖವಾಗಾದ್ರೂ ಇಟ್ಕೊಳ್ಬಹುದು, ಹೀಗೆ ಕೆಳಗಡೆ ಮಾಡಿ ಆದ್ರೂ ಇಟ್ಕೊಳ್ಬಹುದು, ಅಥವಾ ಹೀಗಾದ್ರೂ ಇಟ್ಕೊಂಡು ನೀವು ಅಭ್ಯಾಸ ಮಾಡಬಹುದು. ಆದಿ ಮುದ್ರೆಯಿಂದ ನಮ್ಮ ಒಂದು ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಅದರಿಂದ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿ ನಮ್ಮ ದೇಹಕ್ಕೆ ಪೂರೈಕೆ ಆಗುತ್ತೆ. ತುಂಬಾ ಜನಕ್ಕೆ ತಲೆನೋವಿರ್ಬೋದು, ಕಾಲು ನೋವಿರ್ಬೋದು, ಈ ರೀತಿಯ ಸಮಸ್ಯೆ ಸರಿಯಾಗಿ ನಮ್ಮ ಒಂದು ಬ್ರೈನಿಗೆ ಮತ್ತೆ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದ್ರಿಂದ ಉಂಟಾಗ್ತಿರುತ್ತೆ. ಅದ್ರ ನಿವಾರಣೆಗೆ ನೀವು ಆದಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಜೊತೆಗೆ ತುಂಬಾ ಜನಕ್ಕೆ ಗೊರಕೆ ಸಮಸ್ಯೆ ಇರುತ್ತೆ, ಉಸಿರಾಟದ ಸಮಸ್ಯೆ ಇರುತ್ತೆ. ಸೊ ಅಂಥವ್ರು, ಅಸ್ತಮಾ ಇರುತ್ತೆ, ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಆದಿ ಮುದ್ರೆಯನ್ನ, ಈ ಸಮಸ್ಯೆ ಸಂಪೂರ್ಣವಾಗಿ ನಿಮ್ಗೆ ಯಾವುದೇ ಔಷಧ ಇಲ್ಲದೆ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಹೆಲ್ದಿ ಒಂದು ಲೈಫ್ ಸ್ಟೈಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ದೇಹದಲ್ಲಿ ಆಮ್ಲಜನಕದ ಪೂರೈಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಗೊರಕೆ ಸಮಸ್ಯೆ ಇರೋರು ಪ್ರತಿನಿತ್ಯ ಅಭ್ಯಾಸ ಮಾಡಿ ತುಂಬಾ ಒಳ್ಳೆಯದು. ಜೊತೆಗೆ ಇದು ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಕೂಡ ತುಂಬಾನೇ ಪ್ರಯೋಜನಕಾರಿ. ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಜೊತೆಗೆ ಯಾರಿಗೆ ಪದೇ ಪದೇ ಹೊಟ್ಟೆ ನೋವು ಬರ್ತಿರುತ್ತೆ, ಅಜೀರ್ಣ ಉಂಟಾಗ್ತಿರುತ್ತೆ, ಅವರೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಹಾಗೆ ಇದು ನಮ್ಮ ನರಮಂಡಲಕ್ಕೂ ಕೂಡ ತುಂಬಾನೇ ಪ್ರಯೋಜನಕಾರಿ. ನರಮಂಡಲದ ಒಂದು ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡುತ್ತೆ. ಜೊತೆಗೆ ಯಾವಾಗಲೂ ತುಂಬಾ ಕೋಪ ಬರುತ್ತೆ, ತುಂಬಾ ಸ್ಟ್ರೆಸ್ ಆಗುತ್ತೆ, ತುಂಬಾನೇ ಆಂಗ್ಸೈಟಿ ಇದೆ ಅನ್ನೋರು ಪ್ರಾಕ್ಟೀಸ್ ಮಾಡಿ. ಯಾಕೆಂದ್ರೆ ಇದು ನಮ್ಮ ಒಂದು ದೇಹ ಮತ್ತು ಮನಸ್ಸಿನಲ್ಲಿ ಶಾಂತತೆಯನ್ನ ಉಂಟು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಕೋಪ ಬರುತ್ತೆ ಅನ್ನೋರಿಗೆ ನಾನು ಪಂಕಜ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಅಂತ ಕೂಡ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ತುಂಬಾ ಕೋಪ ಬರುತ್ತೆ, ತುಂಬಾ ಸ್ಟ್ರೆಸ್ ಇದೆ ಅನ್ನೋರು ಈ ಒಂದು ಆದಿ ಮುದ್ರೆಯನ್ನ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಉಸಿರಾಟ ಕ್ರಿಯೆ ಚೆನ್ನಾಗಾಗತ್ತೆ. ಜೊತೆಗೆ ಇಂಡೈರೆಕ್ಟ್ ಆಗಿ ಇದು ನಮ್ಮ ಸ್ಕಿನ್ನು ಮತ್ತೆ ಕೂದಲಿಗೂ ಕೂಡ ಪ್ರಯೋಜನವನ್ನ ಕೊಡುತ್ತೆ. ನಮ್ಮ ಸ್ಕಿನ್ನು ಮತ್ತೆ ಒಂದು ಹೇರು ಚೆನ್ನಾಗಿರ್ಬೇಕಂದ್ರೆ ಆಮ್ಲಜನಕದ ಪೂರೈಕೆ ತುಂಬಾ ಚೆನ್ನಾಗಿ ಆಗ್ಬೇಕಾಗತ್ತೆ ನಮ್ಮ ತಲೆಯ ಭಾಗಕ್ಕೆ. ಸೊ ತುಂಬಾ ಜನಕ್ಕೆ ಈ ರೀತಿ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಸ್ಕಿನ್ನು ಡ್ಯಾಮೇಜ್ ಆಗ್ತಿರುತ್ತೆ, ಕೂದಲು ಉದುರುತ್ತಾ ಇರುತ್ತೆ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ತಲೆಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗೋದ್ರಿಂದ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ನ್ಯಾಚುರಲ್ ಆಗಿ ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ಗ್ರೋತಿಗೂ ಹೆಲ್ಪ್ ಆಗುತ್ತೆ. ತುಂಬಾ ಜನ ಮೈಗ್ರೇನ್ ಅಂತಿರ್ತಾರೆ, ಪದೇ ಪದೇ ತಲೆನೋವು ಬರುತ್ತೆ ಅಂತಿರ್ತಾರೆ, ತಲೆ ಸುತ್ತುತ್ತಾ ಇದೆ ಅಂತಿರ್ತಾರೆ, ಅವರೆಲ್ಲರಿಗೂ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದ್ರೆ ನಮ್ಮ ತಲೆಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆಗೋದಕ್ಕೆ ಈ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ಈ ಮುದ್ರೆ ಜೊತೆಗೆ ನೀವು ಪ್ರಾಣಾಯಾಮವನ್ನ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಆದಿ ಮುದ್ರೆಯನ್ನ ಹೀಗೆ ಇಟ್ಕೊಂಡು ಆರಾಮವಾಗಿ ಕುತ್ಕೊಳ್ಳಿ. ನಿಧಾನವಾಗಿ 4 ಕೌಂಟು ಉಸಿರನ್ನ ತಗೋಬೇಕು. ಬ್ರೀದ್ ಇನ್ ಮಾಡಬೇಕು, ಹೊಟ್ಟೆ ದಪ್ಪ ಆಗಬೇಕು. ಬ್ರೀದ್ ಇನ್ ಮಾಡಿದಾಗ ಉಸಿರು ಒಳಗಡೆ ತಗೊಂಡಿರ್ತೀವಿ ಅಲ್ವಾ, ಅದನ್ನ ಹಾಗೆ ಇಟ್ಕೊಂಡಿರ್ಬೇಕು. 4 ಕೌಂಟ್ ಹಾಗೆ ಇಟ್ಕೊಂಡಿರಿ. ಮತ್ತೆ 4 ಕೌಂಟು ಹಿಡಿದಿಟ್ಕೊಂಡಿರೋ ಉಸಿರನ್ನ ಹೊರಗಡೆ ಹಾಕ್ಬೇಕು. 4 ಕೌಂಟು. ಮತ್ತೆ ಖಾಲಿ ಆಗುತ್ತೆ, ಹೊಟ್ಟೆ ಅಲ್ವಾ, ಖಾಲಿ ಇರುತ್ತೆ, ಉಸಿರಿನ ಒಳಗಡೆ ಏನಿರೋದಿಲ್ಲ ಗಾಳಿ. ಆ 4 ಕೌಂಟ್ ಮತ್ತೆ ಹಾಗೆ ಇರಬೇಕು. ಮತ್ತೆ ಉಸಿರು ತಗೋಬೇಕು 4 ಕೌಂಟು, ಮತ್ತೆ ಉಸಿರನ್ನ ಹಿಡಿದಿಟ್ಕೊಳ್ಬೇಕು 4 ಕೌಂಟು, ಮತ್ತೆ ಉಸಿರನ್ನ 4 ಕೌಂಟ್ ಹೊರಗಡೆ ಹಾಕಬೇಕು. ಉಸಿರು ಹೊರಗಡೆ ಹಾಕಿದ್ಮೇಲೆ ಖಾಲಿ ಇರುತ್ತಲ್ಲ ಹೊಟ್ಟೆ, ಖಾಲಿ ಹೊಟ್ಟೆಯಲ್ಲೇ ನಾವು ಅಂದ್ರೆ ಗಾಳಿ ಏನು ಇರೋದಿಲ್ಲ, ಹೊಟ್ಟೆ ಫುಲ್ ಖಾಲಿ ಇರುತ್ತೆ, ಅದರಲ್ಲೇ 4 ಕೌಂಟ್ ಇರಬೇಕು. ಇಷ್ಟು ಮಾಡಿದ್ರೆ 1 ರೌಂಡ್ ಅಂತ ಆಗುತ್ತೆ. ಬ್ರೀದ್ ಇನ್ ಮಾಡಬೇಕು, ಹೋಲ್ಡ್ ಮಾಡಬೇಕು, ಉಸಿರನ್ನ ಹೊರಗಡೆ ಹಾಕಬೇಕು, ಮತ್ತೆ ಖಾಲಿ ಹೊಟ್ಟೆ ಇರುತ್ತೆ, ಅದರಲ್ಲಿ 4 ಕೌಂಟ್ ಹಾಗೆ ಇರಬೇಕು. ಇಷ್ಟು ಮಾಡಿದ್ರೆ 1 ರೌಂಡ್ ಅಂತ ಆಗುತ್ತೆ. ಈ ರೀತಿ ನೀವು ಒಂದು 15 ರೌಂಡ್ಸು 20 ರೌಂಡ್ಸು ಈ ರೀತಿ ಪ್ರಾಕ್ಟೀಸ್ ಮಾಡಬಹುದು. ಮಾಡೋಣ. ಈಗ ಆರಾಮಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಆಗಿದ ನಂತರ ನಾವು ಉಸಿರಾಟ ಕ್ರಿಯೆಯನ್ನ, ಪ್ರಾಣಾಯಾಮವನ್ನ ಶುರು ಮಾಡಬೇಕು. ಬ್ರೀತ್ ಇನ್ 1 2 3 4. ಹೊಟ್ಟೆ ತುಂಬಿದೆ ಈಗ. ಮತ್ತೆ 4 ಕೌಂಟ್ ಹಾಗೆ ಹಿಡಿದಿಟ್ಕೊಳ್ಳೋಣ. 1 2 3 4. ಈಗ ಉಸಿರನ್ನ ಒಳಗಡೆ ಹಾಗೆ ಇಟ್ಕೊಂಡಿದ್ದೆ, ಈಗ ಉಸಿರನ್ನ ಹೊರಗಡೆ ಹಾಕ್ತೀನಿ. ಬ್ರೀತ್ ಔಟ್, ಬ್ರೀತ್ ಔಟ್. 1 2 3 4. ಈಗ ಹೊಟ್ಟೆ ಖಾಲಿ ಇದೆ, ಹಾಗೆ ಉಸಿರು ತಗೊಳ್ಳಬಾರ್ದು, ಬಿಡ್ಲೂಬಾರ್ದು, ಹಾಗೆ 4 ಕೌಂಟ್ ಇರಬೇಕು. 1 2 3 4. ಮತ್ತೆ ಮಾಡೋಣ. ಬ್ರೀತ್ ಇನ್ 1 2 3 4. ಹೋಲ್ಡ್ ಮಾಡೋಣ.
1 2 3 4. ಬ್ರೀದ್ ಔಟ್ 1 2 3 4. ಹೊಟ್ಟೆ ಖಾಲಿ ಇದೆ 1 2 3 4. ಬ್ರೀತ್ ಇನ್ 1 2 3 4. ಹೋಲ್ಡ್ ಮಾಡೋಣ 1 2 3 4. ಉಸಿರನ್ನ ಹೊರಗಡೆ ಹಾಕೋಣ 1 2 3 4. ಉಸಿರು ಈಗ ಗಾಳಿ ಎಲ್ಲ ಏನೂ ಇಲ್ಲ, ಹೊಟ್ಟೆ ಒಳಗಡೆ ಖಾಲಿ ಇದೆ. ಈಗ 4 ಕೌಂಟು 1 2 3 4. ಮತ್ತೆ ಬ್ರೀದ್ ಇನ್ 1 2 3 4. ಹೋಲ್ಡ್ 1 2 3 4. ಬ್ರೀದ್ ಔಟ್ 1 2 3 4. ಮತ್ತೆ ಖಾಲಿ ಇದೆ ಹೊಟ್ಟೆ, ಹಾಗೆ ಹಿಡಿದಿಟ್ಕೊಳ್ಳೋಣ. ಉಸಿರನ್ನ ತಗೊಳ್ಳಬಾರ್ದು, ಉಸಿರನ್ನ ಹೊರಗೂ ಹಾಕಬಾರ್ದು, ಫುಲ್ ಖಾಲಿಯಾಗಿರುತ್ತೆ ಹೊಟ್ಟೆ. 1 2 3 4. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ನಿಮ್ಮ ಒಂದು ದೇಹಕ್ಕೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಿ ಆಗುತ್ತೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು. ಅದರಿಂದ ನಮ್ಮ ಒಂದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂದರೆ ಆಮ್ಲಜನಕದ ಪೂರೈಕೆ ಕೂಡ ಸರಿಯಾಗಿ ಆಗ್ತಿರೋದಿಲ್ಲ. ಅದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಈ ಮುದ್ರೆಯನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಸುಲಭವಾಗಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು, ದೈಹಿಕ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಗೊರಕೆ ಸಮಸ್ಯೆ ಇರೋರು ಅಭ್ಯಾಸ ಮಾಡಿ ನೋಡಿ, ತುಂಬಾ ಒಳ್ಳೆಯದು. ಹಾಗೆ ಗೊರಕೆ ಸಮಸ್ಯೆಗೆ ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಚೆಕ್ ಮಾಡಿ, ಅದನ್ನು ಕೂಡ ಆ ಎಕ್ಸಸೈಸ್ಗಳನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸ್ನೇಹಿತರೆ, ಆದಿ ಮುದ್ರೆಯನ್ನು ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಒಂದು 2-3 ನಿಮಿಷ ಮಾಡಿ, ತುಂಬಾ ಒಳ್ಳೆಯದು. ನೋಡಿ, ಹೀಗಿಟ್ಕೊಂಡು ಆದಿ ಮುದ್ರೆಯನ್ನು ನೀವು ದಿನಕ್ಕೆ 45 ನಿಮಿಷ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಒಂದೇ ಸಲ 45 ನಿಮಿಷ ಕೂತ್ಕೊಂಡು ನೀವು ಮಾಡೋದಕ್ಕಾಗಲ್ಲ ಅಂದರೆ ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ, ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ 15 ನಿಮಿಷ, ಅಥವಾ ಮಧ್ಯಾಹ್ನ, ಈ ರೀತಿ 3 ಭಾಗವನ್ನು ಮಾಡಿಕೊಂಡು ನೀವು ಮಾಡ್ಬೋದು. 15 ನಿಮಿಷ ನೀವು ಆದಿ ಮುದ್ರೆಯನ್ನು ಮಾಡಿದ ನಂತರ ಒಂದು 2-3 ನಿಮಿಷನಾದರೂ ಪ್ರಾಣ ಮುದ್ರೆಯನ್ನು ಮಾಡಿ. ನಿಮ್ಮ ಒಂದು ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ. ಆದಿ ಮುದ್ರೆಯಿಂದ ಸಿಗಬಹುದಾದಂತಹ 100% ರಿಸಲ್ಟ್, ಅದರ ಲಾಭಗಳೇನಿದೆ ಅದೆಲ್ಲವೂ ಸಿಗುತ್ತೆ ಸ್ನೇಹಿತರೆ. ಯಾವಾಗಾದರೂ ನೀವು ಪ್ರಾಕ್ಟೀಸ್ ಮಾಡಿ, ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ಒಂದೇ ಸಲನಾದರೂ ಕೂತ್ಕೊಂಡು ಮಾಡ್ಬೋದು, ಅಥವಾ ಭಾಗ ಮಾಡ್ಕೊಂಡಾದರೂ ಕೂಡ ಮಾಡ್ಬೋದು. ಬೆಳಗ್ಗೆ ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿದ್ರೆ ತುಂಬ ಒಳ್ಳೆಯ ಪ್ರಯೋಜನಗಳು ಸಿಗುತ್ತೆ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.